ದಕ್ಷಿಣ ಭಾರತವನ್ನು ಹೇಗಾದರೂ ಹೊಡಿಬೇಕು ಅನ್ನೋ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಒಂದು ಅನುಕೂಲ ಮಾಡಿಕೊಟ್ಟವ್ರಿಗೆ, ಇಲ್ಲ ನೀವು ನಮಗೆ ಇದೇ ಒಂದು ಹಣಕಾಸು ದುಡ್ಡನ್ನು ನೀವೇನು ವರ್ಷಕ್ಕೆ ನಮ್ಮಿಂದ 4 ಲಕ್ಷ ಕೋಟಿ ರೂಪಾಯಿ ಹೋದ್ರಿ, ಅದು ಕೊಡ್ತೀನಿ ಟ್ಯಾಕ್ಸ್ ಕಡಿಮೆ ಇದ್ರೆ ನಮಗೆ ಅನ್ಯಾಯ ಆಗಿದೆ ಹೇಳೋ ಬರದಲ್ಲೇ ನೀವು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಹಿಂಗೆ ಅನ್ಯಾಯ ಮಾಡ್ತಾಯಿದ್ದೀರಿ, ನಾವು ಯಾಕೆ ಸಪ್ರೇಟ್ ಮಾಡಬಾರ್ದು ಪ್ರಶ್ನೆ ಮಾಡಿದ್ರು. ದೊಡ್ಡ ಬಾಲ್ ಕ್ರಿಯೇಟ್ ಮಾಡಿಬಿಟ್ರು. ನೀನು ಸದ್ಯಕ್ಕೆ ಹೋದಪ್ಪ ದಕ್ಷಿಣ ಭಾರತ ಬೇರೆನ ಆದಂದರೆ, ಯಾಕಂದರೆ ಒಂದು ಮೊದಲನೇ ಕಾರಣ ಅವ್ರು ಅಂದಿದ್ದು, ಎರಡನೇ ದೊಡ್ಡ ಕಾರಣ ಅಂದರೆ ದಕ್ಷಿಣ ಭಾರತದಲ್ಲಿ ತಮ್ಮ ಒಂದು ಧ್ವನಿಯನ್ನು ಎತ್ತಿ ತಿಳಿಬೇಕಾಗಿದೆ. ಯಾಕಂದರೆ ಆಂಧ್ರದಲ್ಲಿಯೂ ಅವ್ರದ್ದು ಏನಿಲ್ಲ, ತಮಿಳುನಾಡಿನಲ್ಲೂ ಇಲ್ಲ, ಕೇರಳದಂತೆ ಮೊದಲೇ ಇಲ್ಲ, ಇದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ತೆಲಂಗಾಣದಲ್ಲೇ ಇವಲ್ಲಿದ್ದಾರೆ. ಇಲ್ಲ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ಒಂದು ಉದ್ದೇಶ, ಸ್ವಉದ್ದೇಶ, ದುರುದ್ದೇಶ ಅಲ್ಲಿತ್ತದು. ಅದಕ್ಕೆ ದಕ್ಷಿಣ ಭಾರತದಲ್ಲಿ ಬೇರೆ ಮಾಡ್ಕೊತಾನೆ, ಉತ್ತರ ಭಾರತದ್ದು ನಮ್ಮದಾದ ದಕ್ಷಿಣ ಭಾರತ ಇವ್ರದ್ದು ಅನ್ನುವಂಥ ಒಂದು ಮಾತನ್ನು ಮಾತಾಡಿ ಅವ್ರು ದೊಡ್ಡ ಇಶ್ಯೂ ಮಾಡಿ, ಅದು ರಾಷ್ಟ್ರದ್ರೋಹ, ರಾಜದ್ರೋಹ ಅಂತ ದಿನನಿತ್ಯ ಅದರ ಪ್ರಸಾರ ಮಾಡಿದರು. ಈಗಂತ ಅದರಿಂದ ಮತ್ತಷ್ಟು ಇನ್ನೂ ಒಂದು ನಾಯಕತ್ವವನ್ನು ಗುಣ ಬೆಳೆಸ್ಕೊಂಡಿದ್ದಾರೆ ಬಿ ಜೆ ಪಿಗಳು. ನಾವು ಮತ್ತೊಂದು ಮಾತನ್ನು ಹೇಳಬೇಕಾಗಿದೆ. ಹಿಂಗೆ ಅನೇಕ ಘಟನೆಗಳು, ಸಣ್ಣ ಸಣ್ಣ ಘಟನೆಗಳು ಸಹಿತ ಯಾವ ರೀತಿಯಾಗಿ ಸ್ಟ್ಯಾಂಡ್ ಮಾಡಬೇಕು ಅನ್ನೋದ್ರಲ್ಲಿ ನಾವು ಬಿ ಜೆ ಪಿಗಳಿಂದ ಉಳಿದ ಜನ ಕಲಿಬೇಕಾಗಿದೆ. ಆಂದೋಲನ ಹೆಂಗೆ ಮಾಡಬೇಕು, ಯಾವ ರೀತಿಯಾಗಿ ಯಶಸ್ವಿ ಮಾಡ್ಕೋಬೇಕು ಅನ್ನೋದನ್ನು ಇವೆಲ್ಲವೂ ಮಾಡ್ತಾಯಿದ್ದಾರೆ. ಇಂಥದ್ದು ಸಂದರ್ಭದಲ್ಲಿನ ನಮ್ಮ ಸಿದ್ದರಾಮಯ್ಯನವರು ಒಂದು ದೊಡ್ಡ ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಅದು ಈಗ ಮಾಡುತ್ತಿರುವಂಥದ್ದು ದಿಲ್ಲಿ ಚಲೋ ಅನ್ನುವಂಥದ್ದು. ಇವೆಲ್ಲ ಸಣ್ಣ ಪುಟ್ಟ ಏನು ಘಟನೆಗಳು ಮಾಡಿದ್ರು ಇವರು ಬಿ ಜೆ ಪಿ ಏನು ಮಾಡಿ ತನ್ನ ಪ್ರಭಾವವನ್ನು, ಪ್ರಚಾರವನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸ್ಕೊಂಡಿದ್ರು. ಅದರಲ್ಲೂ ಗ್ಯಾರಂಟಿಗಳ ಬಗ್ಗೆ, ಗ್ಯಾರಂಟಿಯಿಂದ ಈಗ ರಾಜ್ಯ ಹಾಳಾಗಲಿಕ್ಕತ್ತದ, ನಮ್ಮ ರಾಜಸ್ವ ಹಾಳಾಗ್ಯದ, ಲಾಸ್ ಆಗ್ಯದ. ಇದು ಮಾಡಿ ತಪ್ಪು ಮಾಡಿದರು ಸಿದ್ದರಾಮಯ್ಯರು ಹೇಳುವಂಥ ಸಂದರ್ಭದಲ್ಲಿನ ಈಗ ಇದೊಂದು ಆರ್ಥಿಕ ನೆಲೆಗಟ್ಟಿನಲ್ಲಿ ಇದು ಹೊಸ ಬಾಂಬನ್ನು ಹಾಕಿದ್ದಾರೆ. ಇಲ್ಲ ನಮಗೆ ಅನ್ಯಾಯ ಆಗಿದ್ದಪ್ಪ, ಬರಬೇಕಾಗಿದ್ದು ಬಂದಿಲ್ಲ ಅನ್ನುವಂಥದ್ದು. ಈ ರೀತಿ ಈ ನೆಲೆಗಟ್ಟಿನಲ್ಲೇ ಇವರ ಒಂದು ಬೇಡಿಕೆ ಏನದ ಇವತ್ತು ದಿಲ್ಲಿ ಚಲೋ ಅನ್ನುವಂಥದ್ದು, ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಧ್ವನಿನೂ ಆಗಬಹುದು, ಆಗುವ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಭಾಳಷ್ಟು ಬಿ ಜೆ ಪಿಯೇತರ ರಾಜ್ಯಗಳಿಗೆ ಇಂಥ ಒಂದು ಅನ್ಯಾಯಗಳು ಆಗ್ತಾ ಇದ್ದಾವೆ ಅಂತೇಳಿ ಭಾಳಷ್ಟು ಮೇಲಿನ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಆರೋಪ ಮಾಡೋದು ಭಾಳ ಸುಲಭ, ಅದು ಪ್ರೂವ್ ಮಾಡೋದು ಅಷ್ಟೇ ಕಷ್ಟ ಅದ. ಇವತ್ತೇನೋ 1,80,000 ಕೋಟಿ ರೂಪಾಯಿ ನಮಗೆ